ಸಾಹಿತ್ಯದ ಮೊದಲನೇ ಮಹಿಳಾ ಕವಯಿತ್ರಿಯಾಗಿ ಅಕ್ಕ ಮಹಾದೇವಿ ಹೊರಹೊಮ್ಮಿದ್ದರು. ಅವರು ಬಾಲ್ಯದಿಂದಲೇ ಶಿವಭಕ್ತರಾಗಿದ್ದರು. ಅವರಿದ್ದದೆಲ್ಲವನ್ನೂ ಶಿವನಿಗೆ ಅರ್ಪಿಸಿದರು ಮತ್ತು ಅವರನ್ನು ತನ್ನ ಪತಿಯಾಗಿ ನೋಡಿದ್ದರು. ಚೆನ್ನಮಲ್ಲಿಕಾರ್ಜುನ ಎಂಬ ನಾಮದಿಂದ ಅನೇಕ ವಚನಗಳನ್ನು ರಚಿಸಿದರು. ಅವು ಮನೆ ಮತ್ತು ಮದುವೆ ಕುರಿತು ಆಲೋಚನೆಗಳನ್ನು ವ್ಯಕ್ತಪಡಿಸಿದರು. ಇದು ಎಲ್ಲ ಆಧ್ಯಾತ್ಮಿಕ ಕಾವ್ಯವಾಗಿತ್ತು. ಮಹಿಳೆಯರಿಗಾಗಿ ಕಟ್ಟುನಿಟ್ಟಿನ ಶಿಸ್ತಿನ ಸಾಮಾಜಿಕ ಮಾನದಂಡಗಳಿಂದ ಕೂಡಿದ್ದ ಆ ಕಾಲದಲ್ಲಿ ಅಕ್ಕ ಮಹಾದೇವಿ ಸ್ಥಿತಪ್ರಜ್ಞರನ್ನು ಸವಾಲು ಹಾಕಿದರು. ಆಧ್ಯಾತ್ಮಿಕ ಭಕ್ತಿಯ ತೀವ್ರತೆಯ ಭಾಗವಾಗಿ ಅವರು ಎಲ್ಲ ಭೌತಿಕ ಸಂಪತ್ತನ್ನು, ತಮ್ಮ ವಸ್ತ್ರವನ್ನು ತ್ಯಜಿಸಿದರು. ಅವರ ದೇಹವು ತಲೆ ಕೂದಲುಗಳೇ ಕವಚವಾಗಿತ್ತು. Now, going back to the history of 12th century Bhakti movement, and the first woman poet of Kannada literature is Akka Mahadevi. She was a devotee of Lord Shiva from her childhood. She had completely given herself to Shiva and looked upon him as her husband. She emerged as a beacon of progressive thought with volumes of vachanas under the pen name Chenna Mallikarjuna, which reflected about home and marriage. It was all a spontaneous, mystical poetry. In an era characterized by strict societal norms that dictated modesty for women, Akka Mahadevi challenged the status quo. She relinquished all worldly possessions, including her clothing. In a radical act of spiritual devotion, her whole body was protected by hair. Now, let's hear a vachana from Akka Mahadevi. ಮರವಿದ್ದು ಫಲವೇನು ನೆರಳಿಲ್ಲದನಕ, ದನವಿದ್ದು ಫಲವೇನು ದಯವಿಲ್ಲದನಕ, ಹಸುವಿದ್ದು ಫಲವೇನು ಹಯನಿಲ್ಲದನಕ, ರೂಪಿದು ಫಲವೇನು ಗುಣವಿಲ್ಲದನಕ, ಅಗಲಿದ್ದು ಫಲವೇನು ಬಾಣವಿಲ್ಲದನಕ, ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನಕ. ಚೆನ್ನಮಲ್ಲಿಕಾರ್ಜುನ.